ಒಂದು ಊರು, ಆ ಊರು ಎಷ್ಟು ಸಂಪದ್ಭರಿತವಾಗಿತ್ತಂದರೆ ಆ ಊರಿನ ಸಂಪತ್ತು ನೋಡಿದ್ರೆ ಎಂಥವ್ರ ಕಣ್ಣು ಕೂಡ ಕುಕ್ಕೋದು ಸಹಜ. ಅಂತಹ ಒಂದು ಊರಿಗೆ ಒಂದು ದರೋಡೆಕೋರರ ಗ್ಯಾಂಗ್ ಬರುತ್ತೆ. ಬಂದಂಥ ದರೋಡೆಕೋರರು ಯಾರು ಅನ್ನೋದು ಆ ಊರಿನ ಜನಕ್ಕೆ ಅರ್ಥನೇ ಆಗಲ್ಲ. ಬಂದವರು ನಮ್ಮವರಿಂದ ತಿಳ್ಕೊಂಡು ಆ ಊರಿನ ಜನ ಅವ್ರಿಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಕೊಡ್ತಾರೆ. ಬಂದಂತಹ ದರೋಡೆಕೋರರು ಆ ಊರಿನ ಜನರ ವಿಶ್ವಾಸವನ್ನ ಗಳಿಸಿ ಆ ಊರಿನಲ್ಲಿ ಚುನಾವಣೆಗೆ ನಿಲ್ತಾರೆ. ಚುನಾವಣೆಗೆ ನಿಂತಂತವರು ಒಂದಷ್ಟು ಭರವಸೆಗಳನ್ನ ಮತ್ತು ಒಂದಷ್ಟು ಗ್ಯಾರಂಟಿಗಳನ್ನ ಆ ಊರಿನ ಜನಕ್ಕೆ ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಪಂಚ ಗ್ಯಾರಂಟಿಗಳನ್ನ ಕೊಡ್ತಾ ಹೋಗ್ತಾರೆ. ನಾನು ಇಷ್ಟೊತ್ತವರೆಗೂ ಯಾವ ಊರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವ ದರೋಡೆಕೋರರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ನಾನೇ ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೇನೆ. ನಾನು ಇಷ್ಟೊತ್ತವರೆಗೂ ಮಾತಾಡ್ತಾ ಇರುವಂತದ್ದು ನಮ್ಮದೇ ರಾಜ್ಯದ ಬಗ್ಗೆ, ಹಾಗೆ ನಮ್ಮನ್ನ ಆಳ್ವಿಕೆ ನಡೆಸುತ್ತಿರುವಂತಹ ಇದೇ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಇವಾಗ ಮೇನ್ ಮ್ಯಾಟರ್ ಬರೋಣ. ಕಳೆದ 2 ವರ್ಷದಿಂದ ನಮ್ಮ ರಾಜ್ಯದ ಜನರ ಪಾಡನ್ನ ನೋಡಕ್ ಆಗ್ತಾ ಇಲ್ಲ. ಕಾರಣ ಏನ್ ಗೊತ್ತಾ? ಬೆಲೆ ಏರಿಕೆಯ ಬಿಸಿಯಿಂದ. ಈ ಒಂದು ಬಿಸಿಗೆ ಮುಖ್ಯ ಕಾರಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ ತಂದಂತಹ 5 ಗ್ಯಾರಂಟಿಗಳು. ಈ ಒಂದು ಗ್ಯಾರಂಟಿಗಳನ್ನ ಪೂರೈಕೆ ಮಾಡಕ್ಕಾಗದೆ ಈ ರಾಜ್ಯ ಸರ್ಕಾರ ಜನರ ಮೇಲೆ ದಿನಕ್ಕೊಂದು ತೆರಿಗೆನ ಏರ್ತಾ ಹೋಗ್ತಾ ಇದೆ. ಆದ್ರೂ ನಮ್ಮ ಜನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ. ಕಾರಣ ಏನು ಗೊತ್ತಾ? ಈ ಸರ್ಕಾರ ಇಷ್ಟೊಂದು ಲೂಟಿ ಹೊಡಿತಿದ್ರು ಕೂಡ ಏನು ಆಗೇ ಇಲ್ಲ ಅನ್ನೋ ರೀತಿಲಿ ಜನ ಬದುಕ್ತಿದ್ದಾರೆ. ಅದು ಬಿಡಿ, ಬಿಟ್ಟಿ ಆಸೆಗೆ ಬಿದ್ದವ್ರಿಗೆ ಈ ಲೂಟಿ ಹೊಡೆಯೋದು ಎಲ್ಲಿ ಕಾಣುತ್ತೆ? ಲೂಟಿ ಮಾಡಿರೋದ್ರಲ್ಲಿ ಏನಾದರೂ ಸಿಗುತ್ತೆ ಅಂತ ನಮ್ಮ ಜನ ಕಾಯ್ತಾ ಇರ್ತಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಮೇಲೆ ಯಾವ ರೀತಿ ಸುಲಿಗೆಗಿಳಿದಿದ್ದಾರೆ, ಯಾವೆಲ್ಲ ಬೆಲೆನ ಏರಿಕೆ ಮಾಡಿದ್ದಾರೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದು ವಿದ್ಯುತ್ ಬೆಲೆ ಏರಿಕೆ. ಚುನಾವಣೆಗೂ ಮುನ್ನ ಗೃಹ ಜ್ಯೋತಿ ಅಂದ್ರು, 200 ಯೂನಿಟ್ ಫ್ರೀ ಅಂದ್ರು. ಚುನಾವಣೆ ಗೆದ್ದ ನಂತರ, ಅಧಿಕಾರಕ್ಕೆ ಬಂದ ನಂತರ ಅದೇ ವಿದ್ಯುತ್ ಬೆಲೆನ ಏರಿಕೆ ಮಾಡಿದ್ರು. ಪ್ರತಿ ಯೂನಿಟ್ಗೆ ₹2.89 ಏರಿಕೆ ಮಾಡಿದ್ರು. ಇದರಿಂದ ನೇರ ಹೊಣೆ ಯಾರು ಗೊತ್ತಾ ಬಿದ್ದಿದ್ದು? ಯಾರು ಗೃಹ ಜ್ಯೋತಿನ ಬಳಕೆ ಮಾಡ್ತಾರೆ. ಆದ್ರೆ 200 ಯೂನಿಟ್ಗಿಂತ ಯಾರು ಹೆಚ್ಚಿಗೆ ಯೂಸ್ ಮಾಡ್ತಾರೆ ಅವ್ರಿಗೂ ಕೂಡ ಬಗ್ನಿಗೂಟ ಇಟ್ರು. ಯಾರು 200 ಯೂನಿಟ್ಗಿಂತ ಕಡಿಮೆ ಬಳಕೆ ಮಾಡ್ತಾರೆ ಅವ್ರಿಗೂ ಕೂಡ ಬಗ್ನಿಗೂಟ ಇಟ್ರು. ಇನ್ನು ಎರಡನೇದು ಸ್ಟ್ಯಾಂಪ್ ಡ್ಯೂಟಿಯನ್ನ ಹೆಚ್ಚಿಗೆ ಮಾಡಿರುವಂಥದ್ದು. 2023 ಡಿಸೆಂಬರ್ನಲ್ಲಿ ಈ ಒಂದು ರಾಜ್ಯ ಸರ್ಕಾರ ಸ್ಟ್ಯಾಂಪ್ ಡ್ಯೂಟಿಯನ್ನ ಹೆಚ್ಚಿಗೆ ಮಾಡಿದ್ರು. ಇವ್ರ ಉದ್ದೇಶ ಏನಿತ್ತು? ಈ ಒಂದು ಸ್ಟ್ಯಾಂಪ್ ಡ್ಯೂಟಿಯಿಂದ ಸರಿಸುಮಾರು 1500ರಿಂದ 2000 ಕೋಟಿ ರೂಪಾಯಿನ ಸಂಗ್ರಹಣೆ ಮಾಡಬೇಕು ಅಂತ ಇವರ ಉದ್ದೇಶ ಆಗಿತ್ತು. ಇನ್ನು ಬೇರೆ ಬೇರೆ ಸ್ಟ್ಯಾಂಪ್ ಡ್ಯೂಟಿಗಳ ಮೇಲೆ 100ರಿಂದ 400% ಹೆಚ್ಚಿಗೆ ಮಾಡಿದ್ರು. ಇದ್ರ ಜೊತೆಗೆ RTO ಡಿಪಾರ್ಟ್ಮೆಂಟ್ನ ತೆರಿಗೆ ಕೂಡ ಹೆಚ್ಚಿಗೆ ಮಾಡಿದ್ರು. ಸರಿಸುಮಾರು 234 ಕೋಟಿ ರೂಪಾಯಿ ಹಣವನ್ನ ಸಂಗ್ರಹಣೆ ಮಾಡುವಂಥದ್ದು ಈ ರಾಜ್ಯ ಸರ್ಕಾರದ ಗುರಿಯಾಗಿತ್ತು. ಇದರ ಬೆನ್ನಲ್ಲೇ ಮದ್ಯದ ಬೆಲೆ, ಲೋಕಲ್ ಆಗಿ ಹೇಳಬೇಕು ಅಂದ್ರೆ ಎಣ್ಣೆ ಬೆಲೆನೂ ಕೂಡ ಹೆಚ್ಚಿಗೆ ಮಾಡಿದ್ರು. ಎಣ್ಣೆಯಲ್ಲಿ ಬರುವಂತ ದುಡ್ಡಿನಿಂದ ತನ್ನ ಸರ್ಕಾರ ನಡೆಸಬೇಕು ಅನ್ನೋ ಕೀಳು ಮಟ್ಟಕ್ಕೆ ಸಿದ್ದರಾಮಯ್ಯನವರು ಬಂದಂಗಿದೆ. ಇನ್ನು ಈ ದರೋಡೆಕೋರ ಕಾಂಗ್ರೆಸ್ ಸರ್ಕಾರದ ಕತೆ ಇಲ್ಲಿಗೆ ಮುಗಿಯಲ್ಲ. ಈ ಕಳ್ಳರು ಯಾವ್ಯಾವ ಜಾಗದಲ್ಲಿ ಲೂಟಿ ಮಾಡಿದ್ರು, ಯಾವ್ಯಾವ ಜಾಗದಲ್ಲಿ ಬೆಲೆ ಏರಿಕೆ ಮಾಡಿದ್ರು ಅನ್ನೋ ಲಿಸ್ಟ್ ಅನ್ನ ತಿಳಿಸ್ತಾ ಹೋಗ್ತೇನೆ. ಮೊದಲನೇದು, ಪೆಟ್ರೋಲ್ ವ್ಯಾಟ್ ಹೆಚ್ಚಿಗೆ ಮಾಡಿ ಪೆಟ್ರೋಲ್ ಬೆಲೆಯನ್ನ 3.92% ರೈಸ್ ಮಾಡಿರುವಂಥದ್ದು. ಹಾಗೆ ಡೀಸೆಲ್ ಬೆಲೆಯನ್ನ 10ರಿಂದ 15% ಹೆಚ್ಚಿಗೆ ಮಾಡಿರುವಂಥದ್ದು. ಇನ್ನು ಸ್ಟ್ಯಾಂಪ್ ಡ್ಯೂಟಿ 13ರಿಂದ 47% ವರೆಗೂ ಹೆಚ್ಚಿಗೆ ಮಾಡಿರುವಂಥದ್ದು. ನಂದಿನ ಹಾಲಿನ ಬೆಲೆಯನ್ನ ₹9 ಹೆಚ್ಚಿಗೆ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ಗೆ 1 ಪೈಸೆಯಷ್ಟು ಹೆಚ್ಚಿಸಿರುವಂಥದ್ದು. ಇನ್ನು ಮೆಟ್ರೋ ವಿಚಾರಕ್ಕೆ ಬಂದ್ರೆ, ಯಾವ ಕಾಂಗ್ರೆಸ್ ಸರ್ಕಾರ ಮೆಟ್ರೋ ಬೆಲೆ ಏರಿಕೆ ಆಗಿತ್ತು ಅಂತ ಹೋರಾಟ ಮಾಡಿದ್ರೋ ಇದೇ ಬೆಂಗಳೂರಲ್ಲಿ, ಅದೇ ಕಾಂಗ್ರೆಸ್ ಸರ್ಕಾರ ಇವತ್ತು 70% ಮೆಟ್ರೋ ಬೆಲೆನ ಏರಿಕೆ ಮಾಡಿದೆ. ಇನ್ನು ಸಾರಿಗೆ ವಿಚಾರಕ್ಕೆ ಬಂದ್ರೆ, ಮನೆಯಲ್ಲಿ ವಾಸ ಮಾಡುವಂತಹ ಹೆಂಗಸರಿಗೆ ಉಚಿತ ಪ್ರಯಾಣ ಅಂತೆ. ಅದೇ ಮನೆಯಲ್ಲಿ ವಾಸ ಮಾಡುವಂತಹ ಗಂಡಸರಿಗೆ 15% ಇನ್ಕ್ರೀಸ್ ಆಗಿರುವಂತಹ ಟಿಕೆಟ್ ತಗೊಂಡು ಪ್ರಯಾಣ ಮಾಡ್ಬೇಕಂತೆ. ಇನ್ನು ಮೆಡಿಕಲ್ ಸರ್ವಿಸ್ ಅನ್ನ 4.10% ಹೆಚ್ಚಿಗೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಸರಾಯಿ ರೇಟ್ ಅನ್ನ 20%, ಹಾಗೆ ಬಿಯರ್ ರೇಟ್ ಅನ್ನ 10% ಹೆಚ್ಚಿಗೆ ಮಾಡಿರುವಂತದ್ದು. ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ್ರು ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಸರಿಯಾಗಿ ಆಡಳಿತ ನಡೆಸ್ತಿದ್ಯಾ ಅನ್ನೋದನ್ನ ನೋಡೋದಾದ್ರೆ ಅದು ಕೂಡ ಸರಿಯಾಗಿ ನಡೆಸ್ತಾ ಇಲ್ಲ. ಒಂದು ಕಡೆ ಆಡಳಿತ ಸರಿಯಾಗಿಲ್ಲ, ಇನ್ನೊಂದು ಕಡೆ ತಾವು ತಂದಿರುವಂತಹ ಪಂಚ ಗ್ಯಾರಂಟಿಗಳ ಅನುಷ್ಠಾನನೂ ಕೂಡ ಸರಿಯಾಗಿಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಈ ಒಂದು ಸರ್ಕಾರ ಸಾಕಷ್ಟು ಭರವಸೆಗಳನ್ನ ಜನರು ಕೊಟ್ಟರು. ಅದನ್ನೇನಾದ್ರೂ ಈಡೇರಿಸಿದ್ರ ಅದನ್ನು ಕೂಡ ಈಡೇರಿಸಲಿಲ್ಲ. ಚುನಾವಣೆಗೂ ಮುನ್ನ ಯಾವೆಲ್ಲ ಭರವಸೆ ಕೊಟ್ಟರು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಖಾಲಿ ಇರುವಂತಹ 2 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂದ್ರು. ಇವ್ರ ಯೋಗ್ಯತೆಗೆ 2 ಲಕ್ಷ ಇರಲಿ, 5,000 ಹುದ್ದೆಗಳನ್ನು ಕೂಡ ಇವ್ರು ಭರ್ತಿ ಮಾಡಲಿಲ್ಲ. ಪ್ರಸ್ತುತ ಸರ್ಕಾರದಲ್ಲಿ 2,76,000 ಉದ್ಯೋಗಗಳು ಖಾಲಿ ಇವೆ. ಇದ್ರ ಜೊತೆಗೆ 50,000 ಬ್ಯಾಕ್ಲಾಗ್ ಹುದ್ದೆಗಳಿವೆ. ಈ 50,000 ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 1 ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡ ಇವರು ಭರ್ತಿ ಮಾಡಿಲ್ಲ. ಇನ್ನು ಎರಡನೇ ಭರವಸೆ, ಚುನಾವಣೆಯ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಇವ್ರು ಕೊಟ್ಟಂತಹ ಭರವಸೆಯನ್ನ ನೀವು ಕೇಳಿಸ್ಕೋಬೇಕು. ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಅಂದ್ರು, ಅಂಗನವಾಡಿ ಸಹಾಯಕರಿಗೆ 10,000 ಅಂದ್ರು, ಆಶಾ ಕಾರ್ಯಕರ್ತರಿಗೆ 8,000 ಬತ್ತಿ ಹೆಚ್ಚಿಗೆ ಮಾಡ್ತೀನಿ ಅಂದ್ರು. ಆದ್ರೆ ನಮ್ಮ ಸಿದ್ದರಾಮಯ್ಯನವರು ಯಾವಾಗ ಒಂದು ಮಾತು ಹೇಳ್ತಾ ಇದ್ರು, ಜೊತೆಗೆ ನಮ್ಮದೇ ತೆರಿಗೆ ದುಡ್ಡಲ್ಲಿ ಒಂದು ಜಾಹೀರಾತು ಕೂಡ ಹಾಕೊಂತ ಇದ್ರು.
ಏನಂತ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಆದರೆ ಈ ಸರ್ಕಾರ ನುಡಿದಂತೆ ನಡೆದಿದೆಯಾ, ಇದು ನಿಮಗೆ ಪ್ರಶ್ನೆ. ಇನ್ನು ಮೂರನೇ ಭರವಸೆ, ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಹಿಂದುಳಿದ ವರ್ಗಗಳಿಗೆ 500 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಇವ್ರ ಯೋಗ್ಯತೆಗೆ 500 ಕೋಟಿ ಇರಲಿ, 50 ಕೋಟಿ ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಅವ್ರಿಗೆ. ಮಾತೆತ್ತಿದ್ರೆ ನಾವು ದಲಿತ ಪರ, ಅಂಬೇಡ್ಕರ್ ಪರ ಅಂತ ಹೇಳುವಂಥ ಕಾಂಗ್ರೆಸ್ನವರು ದಲಿತರ ದುಡ್ಡನ್ನ ಅಂದರೆ 14,000 ಕೋಟಿ ರೂಪಾಯಿನ ದೋಚಿ ತಮ್ಮ ಅನ್ವಾಂಟೆಡ್ ಗ್ಯಾರಂಟಿಗೆ ಬಳಕೆ ಮಾಡಿರುವಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ? ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರದವರು ತಾವು ತಂದಿರುವಂಥ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಕಳೆದ 2 ವರ್ಷಗಳಲ್ಲಿ 2.42 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇದೇ ಗ್ಯಾರಂಟಿ ಯೋಜನೆಯಿಂದ ಕರ್ನಾಟಕವನ್ನು ದಿವಾಳಿ ಮಾಡಾಯಿತು. ಈಗ ಅದೇ ಮಾಡೆಲ್ನ ಪಕ್ಕದಲ್ಲಿರುವಂಥ ತೆಲಂಗಾಣಕ್ಕೆ ತೊಗೊಂಡೋಗಿ ಅಲ್ಲೂ ಅನುಷ್ಠಾನ ಮಾಡಿ ಅಲ್ಲೂ ಅಧಿಕಾರಕ್ಕೆ ಬಂದು ಈಗ ಅದೇ ರಾಜ್ಯವನ್ನು ದಿವಾಳಿ ಮಾಡ್ತಾ ಇದ್ದಾರೆ. ಸ್ವತಃ ತೆಲಂಗಾಣದ CM ಆದಂತಹ ರೇವಂತ್ ರೆಡ್ಡಿ ಅವರೇ ಒಂದು TV ಮಾಧ್ಯಮದಲ್ಲಿ ಹೇಳ್ತಾರೆ, ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ರಾಜ್ಯ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದೆ ಅಂತ. ಜನ ನಿಮ್ಮನ್ನು ನಂಬಿ ಕೈ ಹಿಡಿದ್ರು, ಆದರೆ ನೀವು ಅದೇ ಕೈಯಿಂದ ಗ್ಯಾರಂಟಿ ಹೆಸರಲ್ಲಿ ಜನರ ಬೆನ್ನಿಗೆ ಚೂರಿ ಹಾಕಿದ್ರಿ. ಇದು ಎಷ್ಟರ ಮಟ್ಟಕ್ಕೆ ಸರಿ? ಇದನ್ನು ನೀವುಗಳು ಯೋಚನೆ ಮಾಡಬೇಕು.